ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಡಯಟ್ ಬಗ್ಗೆ ಮತ್ತೆ ಕೆಲವು ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಇನ್ನೊಂದು ವಿಡಿಯೋವನ್ನು ಮಾಡುವ ಅಂತ ಹೇಳಿ ಬಂದಿದ್ದೇನೆ. ಯಾಕೆ ಅಂತ ಹೇಳಿದರೆ ಮೋಟಿವೇಶನ್. ನಾನು 1 ತಿಂಗಳು ಕಳೆದ ಮೇಲೆ ಇನ್ನೊಂದು ವಿಡಿಯೋ ಹಾಕಿದೆ. ಅದರ ರೆಸ್ಪಾನ್ಸು ತುಂಬ ಚೆನ್ನಾಗಿ ಬರ್ತಾ ಉಂಟು. ನಿನ್ನೆ ನಾನು ನೋಡಿದೆ, ಯಾವಾಗಲೂ ಏನು ವ್ಯೂಸೇ ಬರ್ತಾ ಇರಲಿಲ್ಲ. ಬಟ್ ನಾನು 1 ತಿಂಗಳು ಕಳೆದು ಮತ್ತೆ ಹಾಕಿದರೆ ಕೂಡ ತುಂಬ 500ರ ಮೇಲೆ ವ್ಯೂಸ್ ಹೋಯಿತು. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಇನ್ನೂ ಕೂಡ ಮೋಟಿವೇಶನ್ ವಿಡಿಯೋ ಮಾಡುವ ಅಂತ ಹೇಳಿ ಅಂದ್ಕೊಂಡೆ. ಹಾಗೆ ಮಾಡ್ತಾ ಇದ್ದೇನೆ. ಹಾಗೆ ನಾನು ಏನು ಡಯಟ್ ಮಾಡ್ತೇನೆ ಅದೇ ರೆಸಿಪಿಗಳನ್ನು ನಿಮಗೆ ತೋರಿಸಿ, ಯಾವುದಕ್ಕೆ ಯಾವ ಒಂದು ಡಯಟ್ ಮಾಡುವಾಗ ಯಾವುದಕ್ಕೆ ಥೈರಾಯ್ಡ್ ಇದ್ದವರಾಗಿರ್ಬೋದು, ನಾವು 30+ ಅವರು 40+ ಅವರು ಪ್ರತಿಯೊಂದು ಡಯಟ್ ಮಾಡುವಾಗ ಏನೆಲ್ಲ ತೊಡಕುಗಳು ಬರುತ್ತದೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿಕೊಂಡು ನಿಮಗೆ ಡೀಟೇಲ್ ಇನ್ಫಾರ್ಮೇಷನನ್ನು ಕೊಡ್ತೇನೆ. ಪ್ರತಿ ದಿವಸ ನಾನು ಕೂಡ ಈಗ ಡಯಟ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ನನ್ನ ವೆಯ್ಟ್ ಬಂದು ಈಗ 76 kg ಇದ್ದೇನೆ ನಾನು. ಇವತ್ತು ಬೆಳಿಗ್ಗೆ ನಾನು ವೆಯ್ಟ್ ಚೆಕ್ ಮಾಡಿದ್ದು 76 kg ಇದ್ದೇನೆ. ಹಾಗೆ ಬೆಳಿಗ್ಗೆ ನಾನು ಏನು ಮಾಡಿದೆ, ಮಧ್ಯಾಹ್ನ ಏನು ತಿಂದೆ, ಪ್ರತಿಯೊಂದು ಫುಡ್ ರುಟೀನನ್ನು ಹಾಕ್ತೇನೆ. ಯಾಕೆ ನಂದು ಈ ಒಂದು ನಾನೀಗ 40+ ಇದ್ದೇನೆ. 40+ ಇರುವಾಗ ವೆಯ್ಟ್ ಲಾಸ್ ಮಾಡುವಂಥದ್ದು ಅಷ್ಟು ಸುಲಭದ ವಿಷಯ ಅಲ್ಲ. ಹಾಗಾಗಿ ನಾವು ಏನೇ ಫುಡ್ ತಿಂದರೂ ಕೂಡ ಅದು ಕ್ಯಾಲೋರಿ ಹೆಚ್ಚು ಕಡಿಮೆ ಆಗಿರ್ಬೋದು, ಅಥವಾ ನಮ್ಮದು ಏನೋ ಒಂದು ಸಮಸ್ಯೆಯಿಂದಾಗಿ ನಮಗೆ ವೆಯ್ಟ್ ಲಾಸ್ ಆಗದೇ ಇರ್ಬೋದು. ಅದೇ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಕೂಡ ಅದೇ ರೀತಿ ಆಗ್ತಾ ಇರ್ಬೋದು. ಅದನ್ನು ನಾವೀಗ ಡಿಸ್ಕಸ್ ಮಾಡಿಕೊಂಡು ಯಾವುದು ತಪ್ಪಾಗಿದೆ ಅದನ್ನು ತಿದ್ದಿಕೊಂಡು ಹೋದರೆ 40ರ ಏಜಲ್ಲೂ 30ರ ಏಜ್ 35ರ ನಂತರ ಕೂಡ ನಾವು ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು. ಕೆಲವರು ಹೇಳ್ತಾರೆ ಒಂದು ಏಜ್ ಆದ ಮೇಲೆ 35 ಆದರ ನಂತರ ವೆಯ್ಟ್ ಲಾಸ್ ಆಗೋದಿಲ್ಲ ಅಂತ ಹೇಳಿ. ಮೇನ್ ರೀಸನ್ ಏನು, ಈಗ ನಾನು ಏನು ಕಾರಣ 35ರ ನಂತರ ಯಾಕೆ ವೆಯ್ಟ್ ಲಾಸ್ ಆಗೋದಿಲ್ಲ ಅಂತ ಹೇಳಿದರೆ, ನಮ್ಮ ಎಲ್ಲ ಒಂದು ಮೆಟಬಾಲಿಸಮ್, ಜೀರ್ಣ ಆಗುವಂತಹ ಕ್ರಿಯೆ ಎಲ್ಲವೂ ಕೂಡ ನಿಧಾನ ಆಗ್ತದೆ. ಏಜ್ ಆಗ್ತಾ ಒಂದು ಯಂಗ್ ಏಜಲ್ಲಿ 25 ಏಜಲ್ಲೆಲ್ಲ ಇದ್ದ ಹಾಗೆ ಇರೋದಿಲ್ಲ. ಮೆಟಬಾಲಿಸಮ್ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಮೆಟಬಾಲಿಸಮನ್ನು ನಾವು ಇನ್ಕ್ರೀಸ್ ಮಾಡಬೇಕು. ಹಾಗೆ ವೆಯ್ಟ್ ಲಾಸು ಮಾಡಿಕೊಳ್ಬೋದು. ಮೆಟಬಾಲಿಸಮನ್ನು ಹೇಗೆ ಇನ್ಕ್ರೀಸ್ ಮಾಡೋದು? ಮೆಟಬಾಲಿಸಮನ್ನು ಇನ್ಕ್ರೀಸ್ ಮಾಡಬೇಕಾದ್ರೆ ನಾವು ಫುಲ್ ಡೇ ಆ್ಯಕ್ಟಿವ್ ಆಗಿರಬೇಕು, ಓಡಾಡ್ಕೊಂಡಿರಬೇಕು. ಕೂತಲ್ಲೇ ಕೂತ್ಕೊಂಡಿರಬಾರ್ದು. ಓಡಾಡ್ಕೊಂಡಿದ್ದ ಹಾಗೆ, ಬಾಡಿ ಆ್ಯಕ್ಟಿವ್ ಇದ್ದ ಹಾಗೆ ಮೆಟಬಾಲಿಸಮ್ ಕೂಡ ಇಂಪ್ರೂವ್ ಆಗ್ತದೆ. ನಾನು ಕೂಡ ಹಾಗೆ ಕೂತ್ಕೊಂಡಿರೋದು, ಮೊಬೈಲ್ ನೋಡ್ತಾ ಇರೋದು, ಆ ಥರ ಮಾಡಿದ ಕೂಡಲೇ ನಮ್ಮ ಮೆಟಬಾಲಿಸಮ್ ಸ್ಲೋ ಆಗ್ತದೆ. ಮತ್ತು ನಿದ್ದೆ ಕೆಟ್ಟು ಇರೋದು, ನಿದ್ದೆ ಮಾಡದೇ ಇರೋದು, ರಾತ್ರಿ ಲೇಟಾಗಿ ನೀರು ಕುಡಿಯದೇ ಇರುವಂಥದ್ದು, ನೀರು ಕಮ್ಮಿ ಪ್ರಮಾಣದಲ್ಲಿ ಕುಡಿಯೋದು, ಇದೆಲ್ಲವೂ ಕೂಡ ಮೆಟಬಾಲಿಸಮ್ ಸ್ಲೋ ಆಗ್ತದೆ. ಅದಕ್ಕೋಸ್ಕರ ಜಾಸ್ತಿ ನೀರು ಕುಡಿಬೇಕು, ಒಳ್ಳೆ ನಿದ್ದೆ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ಚಿಂತನೆಗಳನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ ನಮ್ಮ ಮೆಟಬಾಲಿಸಮನ್ನು ಇನ್ಕ್ರೀಸ್ ಮಾಡ್ಕೊಳ್ಬೋದು. ಅದೇ ರೀತಿ ಜೀರಾ ವಾಟರ್ ಇರ್ಬೋದು, ಅಥವಾ ಡಿಟಾಕ್ಸ್ ವಾಟರ್ಸ್, ಇದು ಡಿಟಾಕ್ಸ್ ಡ್ರಿಂಕ್ ಇರ್ಬೋದು. ಅದರ ಡ್ರಿಂಕ್ಗಳು ಕೂಡ ನಮ್ಮ ಲೆಮನ್ ವಾಟರ್ ಮತ್ತು ಸಿನಮನ್ ಡ್ರಿಂಕ್. ಸಿನಮನ್ ಅಂದರೆ ದಾಲ್ಚಿನ್ನಿ ಚಕ್ಕೆಯನ್ನು ಬಿಸಿನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ಕುಡಿಯುವಂಥದ್ದು. ಇದರಿಂದ ಕೂಡ ನಮ್ಮ ಒಂದು ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಈ ರೀತಿ ಎಲ್ಲ ನಮ್ಮ ಒಂದು ಮೆಟಬಾಲಿಸಮನ್ನು ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ನಾವು ಕೆಲವೆಲ್ಲ ಬದಲಾವಣೆಗಳನ್ನು ತರಬೇಕಾಗ್ತದೆ. ಇದಿಷ್ಟು ಇವತ್ತಿನ ಒಂದು ಡಯಟಿನ ವಿಚಾರ. ಹಾಗೆ ನಾನಿವತ್ತು ಪಲಾವ್ ಮಾಡಿದ್ದೇನೆ ಮಧ್ಯಾಹ್ನಕ್ಕೆ. ಸೋಯಾ ಚಂಕ್ಸ್ ಪಲಾವ್ ಸ್ವಲ್ಪ ಕ್ಲಿಪ್ಸ್ ಹಾಕ್ತೇನೆ. ಎಲ್ಲ ಗೊತ್ತಿದೆ ನಿಮಗೆ ಹೇಗೆ ಮಾಡೋದು ಅಂತ ಹೇಳಿ. ನಾವು ಡಯಟಿಗೆ ಮಾಡುವಾಗ ಆಯಿಲಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡುವಂಥದ್ದು. ಸೋಯಾ ತುಂಬಾ ಒಳ್ಳೆಯದು, ಹೈ ಪ್ರೋಟೀನ್ ಅದು. ಹಾಗಂತೇಳಿ ಅದನ್ನು ಡೈಲಿ ತಿನ್ನಬೇಕು ಅಂತಿಲ್ಲ. ವಾರದಲ್ಲಿ 1 ದಿವಸ 2 ದಿವಸ ನೀವು ಸೋಯಾವನ್ನು ಮಾಡ್ಬೋದು. ಸ್ಯಾಂಡ್ವಿಚಿಗೆ ಕೂಡ ಸೋಯಾದಿಂದ ಸ್ಯಾಂಡ್ವಿಚ್ ಮಾಡಿದರೆ ತುಂಬಾ ಹೈ ಪ್ರೋಟೀನ್. ಡಿನ್ನರ್ಗೆ ನೀವು ಅದನ್ನು ಮಾಡ್ಕೊಳ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೂಡ ವಿತ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಳ್ಬೋದು. ಸೋಯಾದಿಂದ ತುಂಬ ಒಳ್ಳೆಯದು. ಹಾಗೆ ಇಡ್ಲಿಯನ್ನು ಮಾಡುವಾಗ ಸಿರಿಧಾನ್ಯಗಳನ್ನು ಬಳಸಿ ಮಾಡುವಂಥದ್ದು, ಅದೆಲ್ಲ ತುಂಬಾ ಒಳ್ಳೆಯದು. ಎಲ್ಲ ಇವತ್ತಿನ ಡೇ ನಾನು ಏನು ತಿಂದೆ ಅದನ್ನು ವಿಡಿಯೋ ನಿಮಗೆ ತೋರಿಸ್ತೇನೆ. ಫ್ರೆಂಡ್ಸ್, ಈ ವಿಡಿಯೋಸ್ ಎಲ್ಲ ಇಷ್ಟ ಆಯಿತು ಅಂತಾದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬೇರೆ ಬೇರೆ ಡಯಟ್ ಟಿಪ್ಸು ಇನ್ನೂ ತುಂಬ ವಿಡಿಯೋ ಮೊದಲೇ ಮಾಡಿದ್ದೇನೆ, ಅದನ್ನೆಲ್ಲ ನೀವು ನೋಡ್ಬೋದು. ಇಷ್ಟರವರೆಗೆ ನೋಡಿಲ್ಲ ಅಂದರೆ ಖಂಡಿತ ಚೆಕ್ ಮಾಡಿ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದೆ ಏನೆಲ್ಲ ತಿಂದಿದ್ದೇನೆ ಅನ್ನೋದನ್ನು ನೋಡುವ ಬನ್ನಿ. ಫ್ರೆಂಡ್ಸ್, ಇವತ್ತು ಬೆಳಗಿನ ತಿಂಡಿಗೆ ನಾನು ನವಣೆಯಿಂದ ಇಡ್ಲಿಯನ್ನು ಮಾಡ್ಕೊಂಡಿದ್ದೇನೆ. ನವಣೆ 2 ಕಪ್ಪಷ್ಟು ಅಕ್ಕಿ, ಹಾಗೆ
ಒಂದು 3/4 ಕಪ್ಪಷ್ಟು ಉದ್ದಿನ ಬೇಳೆ, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಕೂಡ ಹಾಕೊಂಡಿದ್ದೇನೆ, ಒಂದು ಚಮಚ ಮೆಂತೆ ಕೂಡ ಹಾಕೊಂಡಿದ್ದೇನೆ. ಕಡಲೆಬೇಳೆ ಕೂಡ ಇದ್ದ ಕಾರಣ ಇದು ಪ್ರೋಟೀನ್ ರಿಚ್ ಇಡ್ಲಿ ಅಂತ ಹೇಳಿ ಹೇಳ್ಬೋದು. ಹಾಗಾಗಿ ಈ ರೀತಿ ಇಡ್ಲಿಯನ್ನ ಮಾಡ್ಕೊಂಡಿದ್ದೇನೆ. ಇದಕ್ಕೆ ದಾಲ್ ಇತ್ತು, ತೊಗರಿ ಬೇಳೆ ದಾಲ್ ಮಾಡ್ಕೊಂಡಿದ್ದೆ, ಅದನ್ನ ಸೇರಿಸಿ ತಿಂದೆ ಇದನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಹಾಗೆ ನಿಮ್ಗೆ ಮಾರ್ನಿಂಗ್ ಡ್ರಿಂಕ್ ಬಿಸಿನೀರಾದ್ರೂ ಕುಡಿಬಹುದು, ಅಥವಾ ಡಿಟಾಕ್ಸ್ ಜ್ಯೂಸ್ ಜೀರಿಗೆ ಎಲ್ಲ ಹಾಕಿ ಕುದಿಸ್ಬಿಟ್ಟು ಆದ್ರೂ ಕುಡೀರಿ, ಅಥವಾ ಪ್ಲೇನ್ ವಾಟರ್ ಏನಾದ್ರೂ ಕುಡೀರಿ. ಬೆಳಿಗ್ಗೆದ್ದು ನೀರು ಕುಡೀರಿ. ಫಸ್ಟ್ 1 ಗ್ಲಾಸು 2 ಗ್ಲಾಸು 3 ಗ್ಲಾಸ್ ಅಷ್ಟು ನೀರು ಕುಡಿಬಹುದು. ಅದೇ ರೀತಿ ಒಂದು 11 ಗಂಟೆ ಅಷ್ಟೊತ್ತಿಗೆ ಏನಾದ್ರೂ ಫ್ರೂಟ್ ತಿನ್ಬೋದು, ಅಥವಾ ಒಂದು ಬಾಯ್ಲ್ಡ್ ಎಗ್ ತಿನ್ಬೋದು. ಪ್ರೋಟೀನ್ ರಿಚ್ ಆಗಿ ಹೆಸರು ಕಾಳುಗಳನ್ನ ಮೊಳಕೆ ಬರಿಸಿದ ಸಲಾಡ್ ಮಾಡ್ಕೊಂಡು 11 ಗಂಟೆಗೆ ತಿನ್ಬೋದು. ಇದೀಗ ನಾನು ಮಧ್ಯಾಹ್ನ ಇದು ಸೋಯಾದಿಂದ ಪುಲಾವನ್ನ ಮಾಡ್ಕೊಳ್ತಾ ಇದ್ದೇನೆ. ತರಕಾರಿ ಎಲ್ಲ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಂಡಿದ್ದೇನೆ. ಮಾಮೂಲಿ ಪಲಾವ್ ಏನ್ ಮಾಡ್ಕೋತೇವೆ ಹಂಗೇನೆ ಮಾಡೋದು. ಹಾಗೆ ಅದಕ್ಕೆ ಸೋಯಾವನ್ನ ಹಾಕೊಳ್ಳೋದು. ಮೊದಲಿಗೆ ನೀರನ್ನ ಕುದಿಲಿಕ್ಕೆ ಇಟ್ಬಿಟ್ಟು ಸೋಯಾ ಹಾಕೊಳ್ಬೇಕು. ಸೋಯಾನ ಒಂದ್ 2-3 ನಿಮಿಷದಷ್ಟು ಹೊತ್ತು ಕುದಿಸ್ಬಿಟ್ಟು ಆಮೇಲೆ ಅದನ್ನ ಶೋಧಿಸ್ಬೇಕು. ಅದರ ನೀರನ್ನೆಲ್ಲ ಹಿಂಡಿ ಹಾಕ್ಬೇಕು. ಇಲ್ಲೋ ಪಲಾವಿಗೆ ಮಸಾಲೆಗೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಪುದೀನ ಚೆನ್ನಾಗಿ ಹಾಕಿದ್ರೆ ಸೋಯಾ ಪುಲಾವ್ ತುಂಬಾ ಚೆನ್ನಾಗಿ ಬರ್ತದೆ. ಹಾಗೆ ಇಲ್ಲಿ ಮಸಾಲೆಗೆ ಅಂತ ಹೇಳಿ ಅದನ್ನ ಗ್ರೈಂಡ್ ಮಾಡಿದೆ. ಆಮೇಲೆ ಇಲ್ಲಿ ಆನಿಯನ್ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಇದು ಮೊಗ್ಗು, ಮರಾಠ ಮೊಗ್ಗು, ಪಲಾವ್ ಎಲೆ ಏನೆಲ್ಲ ನೀವು ಪಲಾವಿಗೆ ಹಾಕ್ತೀರಾ ಅದನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡು, ಲವಂಗ, ಏಲಕ್ಕಿ ಎಲ್ಲಾನು ಹಾಕೊಳ್ಬಹುದು ನಿಮಗೆ ಇಷ್ಟವಾದಂಥದ್ದು. ಗ್ರೈಂಡ್ ಮಾಡಿದಂತಹ ಮಸಾಲೆನ ಹಾಕಿ ಫ್ರೈ ಮಾಡುವಂಥದ್ದು. ಈ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಹಾಗೆ ಇದರಲ್ಲಿದ್ದ ನೀರಿನಂಶ ಎಲ್ಲ ಹೋಗುವಷ್ಟು 1-2-3 ನಿಮಿಷ ಇದನ್ನ ಚೆನ್ನಾಗಿ ಹೀಗೆ ಕುದಿಸ್ಕೊಳ್ಬೇಕು. ಆಗ ಹಸಿ ವಾಸನೆ, ಪುದೀನ ಸೊಪ್ಪಿದ್ದು, ಕೊತ್ತಂಬರಿ ಸೊಪ್ಪಿದ್ದು, ಬೆಳ್ಳುಳ್ಳಿ ಎಲ್ಲ ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಆಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚ ನಿಮ್ಗೆ ರುಚಿಗೆ, ನಿಮ್ ಖಾರಕ್ಕೆ ಎಷ್ಟು ಬೇಕು ಅರಸಿನ ಹುಡಿ, ಮೆಣಸಿನ ಹುಡಿ, ಹಾಗೆ 1-1.5 ಚಮಚದಷ್ಟು ಗರಂ ಮಸಾಲೆನ ಹಾಕೊಂಡಿದ್ದಾನೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು, ಸಣ್ಣ ಉರಿಯಲ್ಲಿ ಇರಲಿ. ಆಮೇಲೆ ನಿಮಗೆ ಇಷ್ಟವಾದ ತರಕಾರಿಗಳನ್ನ ಎಲ್ಲ ಸೇರಿಸ್ಕೊಳ್ಳೋದು. ನಾನಿಲ್ಲಿ ಕ್ಯಾಪ್ಸಿಕಮ್, ಸ್ವಲ್ಪ ಕ್ಯಾರೆಟ್, ಹಾಗೆ ಬೀನ್ಸು, ಒಂದು ಬಟಾಟೆ ಕೂಡ ಹಾಕೊಂಡಿದ್ದೇನೆ. ತುಂಬಾ ಚೆನ್ನಾಗಿರ್ತದೆ ಹಾಕಿದ್ರೆ. ಆಮೇಲೆ ಈ ಮಸಾಲೆ ಹುರಿಯುವಾಗ ಒಂದು ಟೊಮೆಟೊ ಕೂಡ ಹಾಕೊಂಡಿದ್ದೇನೆ, ಹುಳಿಗೆ ಇರ್ಲಿ ಅಂತ ಹೇಳಿ. ಕೊನೆಯಲ್ಲಿ ನೀವು ಲಿಂಬೆ ಹಣ್ಣು ಕೂಡ ಹಿಂಡ್ಕೊಳ್ಬಹುದು. ಲಿಂಬೆ ಹಣ್ಣು ಹಿಂಡಿದ್ರೆ ತುಂಬಾ ಚೆನ್ನಾಗಿ ಅನಿಸ್ತದೆ ಪಲಾವು. ಹಾಗೆ ಅದು ಕೆಡುದು ಕೂಡ ಇಲ್ಲ. ನಿಂಬೆ ಹಣ್ಣು ಹಾಕಿದ್ರೆ ರುಚಿಗಿಂತ ಹೆಚ್ಚಿಗೆ ಅದು ಕೆಡುವುದಿಲ್ಲ ಪಕ್ಕ. ಹಾಗಾಗಿ ನಿಂಬೆ ಹಣ್ಣು ಕೂಡ ಹಾಕೊಳ್ಬಹುದು. ಅದಾದ ನಂತರ ಇಲ್ಲಿ ಏನು ಶೋಧಿಸಿ ಇಟ್ಟಂತಹ ಸೋಯಾ ಚಂಕ್ಸ್ ಇದೆ. ಇದು ನಾನು ಮಾರ್ಟ್ ಇಂದ ಎಲ್ಲ ತಗೊಂಡ್ ಬಂದಿತ್ತು. ರಿಲಯನ್ಸ್ ಮಾರ್ಟ್ ಅಲ್ಲಿ ಎಲ್ಲ ತುಂಬಾ ಕಡಿಮೆಗೆ ನಿಮಗೆ ಸೋಯಾ ಚಂಕ್ಸ್ ಸಿಗ್ತದೆ. ಹಾಗೆ ಪ್ರೋಟೀನ್ ರಿಚ್ ಆಗಿ ನಾವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಪನ್ನೀರ್ ಎಲ್ಲ ತುಂಬಾ ಕಾಸ್ಟ್ಲಿ ಇರ್ತದೆ. ಪನ್ನೀರ್, ಚೀಸ್ ಆತರ ಎಲ್ಲ ನೀವು ಪ್ರೋಟೀನ್ ರಿಚ್ ವೆಜ್ ಅಲ್ಲಿ ಹುಡುಕ್ತಾ ಹೋದಾಗ ಅದೆಲ್ಲ ಕಾಸ್ಟ್ಲಿ ಇರ್ತದೆ. ನಿಮ್ಗೆ ಸೋಯಾ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ, ಸೋಯಾವನ್ನು ಯೂಸ್ ಮಾಡ್ಬೋದು. ಥೈರಾಯ್ಡ್ ಇದ್ದವರು ಸೋಯಾವನ್ನ ಬಳಸೋದು ಬೇಡ, ಅವರಿಗೆ ಬಳಸಬಾರ್ದು ಅಂತ ಹೇಳಿ ಹೇಳ್ತಾರೆ. ಆದ್ರೂ ಮಿತವಾಗಿ ಯಾವಾಗ್ಲಾದ್ರೂ ಒಮ್ಮೆ ಯೂಸ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ನಾವು ಸೋಯಾವನ್ನ ಬಳಸುವವರು, ನಾನೊಂದು ವಾರದಲ್ಲಿ 2 ದಿವಸ ಎಲ್ಲ ಸೋಯಾವನ್ನ ಬಳಸ್ತೇನೆ. ಡೈಲಿ ಏನು ಸೋಯಾ ಚಂಕ್ಸ್ ಎಲ್ಲ ತಿನ್ನೋದಿಲ್ಲ. ಆಮೇಲೆ ಇಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಅರ್ಧ ಗ್ಲಾಸ್ ಅಷ್ಟು ಅಕ್ಕಿಯನ್ನ ಹಾಕೊಂಡಿದ್ದೇನೆ. ಇಲ್ಲಿ ಅಳತೆ ಅಂತ ಹೇಳಿದ್ರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಅದೇ ರೀತಿಯಲ್ಲಿ ನಾನಿಲ್ಲಿ ನೀರನ್ನ ಹಾಕೊಂಡಿದ್ದೇನೆ. ಅರ್ಧ ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ, 1 ಗ್ಲಾಸ್ ನೀರು ಹಾಕೊಂಡಿದ್ದೇನೆ. ಎರಡು ಪಟ್ಟಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ಉಪ್ಪು ಅನ್ನ ಹಾಕೊಳ್ಬೇಕು. ಈ ರೀತಿ ಹೈ ಪ್ರೋಟೀನ್ಸ್ ನೀವು ರೆಸಿಪಿಗಳನ್ನ ಮಾಡಿಟ್ಕೊಂಡಿತ್ತು ಅಂತ ಹೇಳಿದ್ರೆ ಇದು ನಿಮಗೆ ಮಧ್ಯಾಹ್ನಕ್ಕೂ ಆಗುತ್ತೆ, ಡಿನ್ನರ್ಗೆ ಕೂಡ ಇದನ್ನೇ ಉಪಯೋಗಿಸ್ಕೊಳ್ಬಹುದು. ಉಪ್ಪು ಹಾಕಿ ಸ್ವಲ್ಪ ಕುದಿಬೇಕು. ಕುದ್ದ ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡುವಂಥದ್ದು. ತುಂಬಾ ರುಚಿಯಾಗಿರ್ತದೆ. ಹೈ ಪ್ರೋಟೀನ್, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಕೂಡ ಇದೇ ರೀತಿ ನೀವು ಮಾಡ್ಕೊಳ್ಬಹುದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ. ಇದಾದ ನಂತರ ಮಧ್ಯಾಹ್ನ ಲಂಚ್ಗೆ ಇದನ್ನ ಮಾಡ್ಕೊಂಡೆ. ಜೊತೆಗೆ ರಾಯ್ತ ಕೂಡ ಮಾಡ್ಕೊಂಡಿದ್ದೇನೆ. ಮೊಸರು ಹಾಕೊಂಡು ಮುಳ್ಳು ಸೌತೆ, ಟೊಮೆಟೊ ಮತ್ತೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸೆಲ್ಲ ಹಾಕಿ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕಿ ರಾಯ್ತ ಕೂಡ ರೆಡಿ ಮಾಡ್ಕೊಂಡಿದ್ದೇನೆ. ಇದಾಗಿತ್ತು ನನ್ನ ಮಧ್ಯಾಹ್ನದ ಲಂಚ್. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಪಲಾವ್ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾ ಬಿಸಿ ಬಿಸಿಯಾಗಿ ಮಧ್ಯಾಹ್ನ ಸಲಾಡ್ ಹಾಕೊಂಡು ತಿನ್ಲಿಕ್ಕೆ ತುಂಬಾ ರುಚಿಯಾಗಿರ್ತದೆ. ಮಾಡ್ರೇಟ್ ಆಗಿ ತಿನ್ನಿ, ಜಾಸ್ತಿ ತಿನ್ಬೇಡಿ. ಅನ್ನ ಅಕ್ಕಿ ಕಡಿಮೆನೆ ಇರುವಂತದ್ದು. ಇದ್ರಲ್ಲಿ ತರಕಾರಿಗಳು, ಸೋಯಾನೆ ಅದೇ ಇರುವಂತದ್ದು. ಸೋಯಾ ತರಕಾರಿಗಳೆಲ್ಲ ನಿಮಗೆ ತುಂಬಾ ಹೈ ಕ್ಯಾಲೋರಿ ಅಂತ ಅನ್ಸಲ್ಲ. ಆದ ಕಾರಣ
ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಮಾಮೂಲಿಯಾಗಿ ನಿಮ್ಮ ಹೊಟ್ಟೆ ತುಂಬುವಷ್ಟು ತಿನ್ನಿ, ಹೊಟ್ಟೆ ಬಿರಿಯುವಷ್ಟು ತಿನ್ನೋದು ಬೇಡ, ಹೊಟ್ಟೆ ತುಂಬುವಷ್ಟು ತಿಂದ್ರೆ ಸಾಕು. ಯಾಕೆಂದ್ರೆ ಒಂದು 30-35ರ ನಂತರ ಜೀರ್ಣ ಆಗುವಂತದ್ದು ನಿಧಾನ ಆಗ್ತದೆ. ಅದಕ್ಕೋಸ್ಕರ ನಾವು ತಿನ್ನುವಂತ ರೀತಿ ಎಲ್ಲವೂ ಕೂಡ ಬದಲಾಗಬೇಕು. ಚೆನ್ನಾಗಿ ಜಗಿದು ತಿನ್ಬೇಕು. ಊಟ ಮಾಡುವ ಒಂದು ಅರ್ಧ ಗಂಟೆ ಮುಂಚೆ 2 ಗ್ಲಾಸ್ ನೀರು ಕುಡಿಬೇಕು. 11 ಗಂಟೆ ಅಷ್ಟೊತ್ತಿಗೆ ಫ್ರೂಟ್ ತಿನ್ಬೋದು, ಮಜ್ಜಿಗೆ ನೀರು ಕುಡಿಬೋದು, ಎಳನೀರು ಕುಡಿಬೋದು. ಮತ್ತೆ ಏನು ಬೆಳಿಗ್ಗೆ ತಿಂಡಿ ಆದ್ಮೇಲೆ ಕೂಡ ಒಂದು 10 ನಿಮಿಷ ಸ್ವಲ್ಪ ಓಡಾಡ್ಬೇಕು. 11 ಗಂಟೆಗೆ ಕೂಡ ಒಂದ್ ಸ್ವಲ್ಪ ಓಡಾಡ್ಬೇಕು. ಆಮೇಲೆ ಊಟ ಆದ್ಮೇಲೆ ಕೂಡ ಸೀದಾ ಹೋಗಿ ಮಧ್ಯಾಹ್ನ ಮಲಗುವಂತದ್ದು ಮಾಡಬಾರ್ದು. ಈವ್ನಿಂಗ್ ಸ್ನಾಕ್ಸ್ ನೋಡಿ ನಾನು ಈ ರೀತಿ ತಗೊಳ್ತೇನೆ. ಕಾಫಿ ತಗೊಂಡಿದ್ದೇನೆ, ಸಕ್ಕರೆ ಹಾಕಲ್ಲ ನಾನು. ಅದು ಕಂಪ್ಲೀಟ್ ಆಗಿ ಶುಗರ್ ಅನ್ನ ಕಟ್ ಡೌನ್ ಮಾಡ್ಕೊಂಡಿದ್ದೇನೆ. ಈ ಡಯಟ್ ಸ್ವಲ್ಪ ಕಟ್ಲೆಸ್ ತಂದದಿತ್ತು, ಅದು ಮತ್ತೆ ಪಂಪ್ಕಿನ್ ಸೀಡ್ಸ್ ಸ್ವಲ್ಪ, ಹಾಗೆ ಹುರಿ ಕಡ್ಲೆಯನ್ನ ತಗೊಂಡಿದ್ದೇನೆ. ಇದನ್ನ ಈವ್ನಿಂಗ್ ಸ್ನಾಕ್ಸ್ ಆಗಿ ತಗೊಂಡಿದ್ದೇನೆ. ಯಾಕೆಂದ್ರೆ ಮೆಟಬಾಲಿಸಮ್ ಇನ್ಕ್ರೀಸ್ ಆಗ್ಬೇಕು ಅಂದ್ರೆ ಆಕ್ಟಿವಿಟೀಸ್ ಇರಬೇಕು. ಊಟ ಆದ ನಂತರ ಕೂಡ ಸ್ವಲ್ಪ ಓಡಾಡ್ಕೊಂಡಿದ್ರೆ, ಆಮೇಲೆ ನೈಟ್ ಊಟ ಆದ ಮೇಲೆ ಕೂಡ ಸ್ವಲ್ಪ ಓಡಾಡ್ಬೇಕು. ಊಟವನ್ನ 7 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡಿ ಬಿಡಬೇಕು. 7 ಗಂಟೆಗೆ ಡಿನ್ನರ್ ಮುಗ್ದು ನೀವು ಹೊರಗೆ ಬಂದಿರ್ಬೇಕು ಕಿಚನ್ ಇಂದ. ಹಾಗಿದ್ರೆ ಮಾತ್ರ ನಿಮ್ಗೆ ವೆಯ್ಟ್ ಲಾಸ್ ತುಂಬಾ ಈಸಿಯಾಗಿ ಆಗ್ತದೆ. 7 ಗಂಟೆಗೆ ಊಟ ಮಾಡಿದ್ದು ಅಂದ್ರೆ 10 ಗಂಟೆಗೆ ಮಲಗುವಾಗ ನಿಮ್ಗೆ ಆಲ್ಮೋಸ್ಟ್ ಊಟ ಮಾಡಿದ್ದು ಸ್ವಲ್ಪ ಒಂದು ಕರಗ್ಲಿಕ್ಕೆ ಸ್ಟಾರ್ಟ್ ಆಗಿರ್ತದೆ. ಹಾಗೆ ನಿಮ್ಗೆ ಒಳ್ಳೆ ನಿದ್ದೆ ಕೂಡ ಬರ್ತದೆ. ಇದರಿಂದಾಗಿ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಆದ್ರಿಂದ ನಿಮ್ಮ ಡಿನ್ನರ್ ಅನ್ನ ಆದಷ್ಟು ಬೇಗ 7ರಿಂದ 7:30 ಒಳಗೆ ಮುಗಿಸ್ಲಿಕ್ಕೆ ಟ್ರೈ ಮಾಡಿ. ಇದು ಒಂದು ಇಂಪಾರ್ಟೆಂಟ್ ಟಿಪ್ ವೆಯ್ಟ್ ಲಾಸ್ ಅಲ್ಲಿ ಅಂತೇಳಿ ಹೇಳ್ಬೋದು. ಈವ್ನಿಂಗ್ ಇವತ್ತಿನ ಡಿನ್ನರ್ಗೆ ನಾನು ಸ್ವಲ್ಪ ಸೋಯಾ ಚಂಕ್ಸ್ ಪುಲಾವು, ಆಮೇಲೆ ರಾಯ್ತಾ ಇತ್ತು ಅದು, ಹಾಗೆ ಸ್ವಲ್ಪ ಪೊಮೊಗ್ರೆನೇಟ್ ಅನ್ನ ತಗೊಂಡಿದ್ದೇನೆ. ಇದು ತುಂಬಾ ಹೆಲ್ದಿ ಆಗಿರ್ತದೆ. ಪೊಮೊಗ್ರೆನೇಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಹಿಮೋಗ್ಲೋಬಿನ್ಗೆ ತುಂಬಾ ಒಳ್ಳೇದು, ಸ್ಕಿನ್ಗೆ ತುಂಬಾ ಒಳ್ಳೇದು, ಆರೋಗ್ಯಕ್ಕೆ ಓವರಲ್ ಆಗಿ ಈ ಹಣ್ಣು ತುಂಬಾನೇ ಒಳ್ಳೇದು. ಹಾಗೆ ಸ್ವಲ್ಪ ಹಣ್ಣುಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೇನೆ ತಿನ್ಲಿಕ್ಕೆ. ಸಾಯಂಕಾಲ 7 ಗಂಟೆ ಆಗುವಾಗ ಇದನ್ನ ತಿಂದು ಮುಗಿಸಿಬಿಟ್ಟಿದ್ದೇನೆ. ಇದಾಗಿತ್ತು ನನ್ನ ಡಿನ್ನರ್. ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿ ಹೀಗೆ ಇರ್ಲಿ. ಖುಷಿಯಾಗಿ ವೆಯ್ಟ್ ಲಾಸ್ ಜರ್ನಿಯನ್ನ ಇದು ಮಾಡಿ, ಅಯ್ಯೋ ಹೇಗಪ್ಪ ವೆಯ್ಟ್ ಲಾಸ್ ಮಾಡೋದು ಅಂತ ಹೇಳಿ ಚಿಂತೆ ಮಾಡದೆ ಆರಾಮ್ಸೆ ರುಚಿಯಾದ ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಿ. ಹಾಗೆ ಸಾಯಂಕಾಲ ಕೂಡ ನಾನು ಬೆಳಿಗ್ಗೆ ವರ್ಕೌಟ್ ಮಾಡಿದೆ, ಸಾಯಂಕಾಲ ಸ್ವಲ್ಪ ವಾಕಿಂಗ್, ಮ್ಯೂಸಿಕ್ ಎಲ್ಲ ಕೇಳ್ಕೊಂಡು ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಒಂದು ಎಂಜಾಯ್ ಇರಬೇಕು. ಮನಸ್ಸಿಗೆ ಪೀಸ್ ಆಫ್ ಮೈಂಡ್ ಚೆನ್ನಾಗಿದ್ರೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಈಗ 76 kg ಇದ್ದವಳು ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದನ್ನ ನಾವು ಮುಂದೆ ನೋಡ್ಬೇಕು. ಇದೇ ರೀತಿ ಪ್ರತಿದಿನ ಖುಷಿಯಾಗಿ ವೆಯ್ಟ್ ಲಾಸ್ ಅನ್ನ ಮಾಡ್ಬೇಕು, ಟೆನ್ಷನ್ ಮಾಡಬಾರ್ದು. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.